ಸರ್, ಒಂದ್ ಕಡೆ ಒಬಿಸಿ ಹೋರಾಟ ಆಯ್ತು, ಇನ್ನೊಂದ್ ಕಡೆ ವೈಯಕ್ತಿಕವಾಗಿ ನಿಮ್ಮದೇ ಆದಂತ ಎನ್.ಎಸ್. ಬೋಸರಾಜು ಅವರ ಒಂದು ಫೌಂಡೇಶನ್ ಇದೆ, ಅದರಿಂದ ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಅನ್ನೋದು. ಸೊ ಆ ಥಾಟ್ ಹೆಂಗೆ ಬಂತು ಸರ್? ನಾನು ಹೇಳಿದಂಗೆ ನಿಮಗೆ ಹಾ. ಸುಮಾರು 50 ವರ್ಷಗಳಿಂದ ಸಕ್ರಿಯವಾಗಿ ರಾಜಕೀಯದಾಗಿದ್ದು ತಮ್ಮದೇ ಆದಂತ ಒಂದು ಹೆಸರನ್ನ ಗಳಿಸಿದ್ದಾರೆ ನಮ್ಮ ತಂದೆಯವರಾದಂಥ ಬೋಸರಾಜು ಅವರು. ಸೊ ಅವ್ರ ಹೆಸರು ತಗೊಂಡ ತಕ್ಷಣ ಇಡೀ ನಮ್ಮ ಜಿಲ್ಲೆ ಮತ್ತೆ ಅಕ್ಕಪಕ್ಕ ನಮ್ಮ ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ಯಾದಗಿರಿಯಲ್ಲಿ ಆಗಿರ್ಬೋದು, ಒಂದು ಇಲ್ಲಪ್ಪ ಇವರು ಬಡವರ ಪರವಾಗಿ, ಏನು ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಮತ್ತೆ ಹಿಂದುಳಿದ ವರ್ಗದ ಪರವಾಗಿ ಏನೇನು ಅವ್ರ ಕಷ್ಟ ಸುಖದಲ್ಲಿ ಇವ್ರು ಭಾಗಿ ಆಗ್ತಾರೆ ಅನ್ನೋದನ್ನ ಮೊದಲಿನಿಂದನೂ ಅದು ಒಂದು ಅವರ ಹೆಸರು ಒಂದು ಗುರುತು ಸಿಕ್ಕಿದೆ. ಕರೆಕ್ಟ್. ಬೋಸರಾಜು ಅಂದ ತಕ್ಷಣ ಇಲ್ಲಪ್ಪ ಡೆವಲಪ್ಮೆಂಟ್ ಮಾಡ್ತಾರೆ. ಅದೇ ರೀತಿ ಏನು ಶೋಷಿತ ಸಮುದಾಯಗಳು ಏನಿದಾವೆ ಇವೆಲ್ಲದಕ್ಕೂ ಒಂದು ಅವರು ಒಂದು ಧ್ವನಿ ಕೊಡ್ತಾರೆ ಅನ್ನೋದನ್ನ ಒಂದಿದೆ. ಆ ಹೆಸರು ಮೇಲೆ ನಾವು ಏನೋ ಒಂದು NGO ಅನ್ನ ರಿಜಿಸ್ಟರ್ ಮಾಡಿ ಏನು ನಾವು ಈ ಬಡವರು ಏನಿದಾರೋ ನೇರವಾಗಿ ಸರ್ಕಾರದಿಂದ ಸಿಗದೆ ಹೋದಾಗ ಅವ್ರಿಗೆ ಬೇರೆ ರೀತಿ ಅವ್ರನ್ನ ಈ ಸವಲತ್ತುಗಳನ್ನ ಕೊಡಬೇಕು ಅನ್ನೋದನ್ನ ಒಂದು ವಿಚಾರ ಒಂದು 16 ವರ್ಷ ಹಿಂದೆ ಬಂದಿತ್ತು. ಹಾಗಾಗಿ ಇವತ್ತು ಬಹಳ ಸಕ್ರಿಯವಾಗಿ ಅವ್ರ ಹೆಸರನ್ನು ಉಳಿಸ್ಬೇಕು, ಜನರು ಏನು ಯಾವ ರೀತಿ ಅವ್ರ ಮೇಲೆ ಪ್ರೀತಿ ವಿಶ್ವಾಸವನ್ನ ತೋರಿಸಿದ್ದಾರೆ ಅದೇ ರೀತಿ ಫೌಂಡೇಶನ್ ಅವ್ರ ಮೇಲೆ ತೋರಿಸ್ಬೇಕು, ಅವ್ರ ಜೊತೆಲಿ ನಿಂದಿರ್ಬೇಕು, ಅವ್ರ ಕಷ್ಟ ಕಾಲದಲ್ಲಿ ಅವ್ರ ಜೊತೆಲಿ ಇರ್ಬೇಕು ಅಂತೇಳಿ ಸುಮಾರು ವರ್ಷಗಳಿಂದ ಅದು ಕೋವಿಡ್ ಅಲ್ಲಿ ಆಗಿರ್ಬೋದು, ಏನ್ ಮೆಡಿಸಿನ್ಸ್ ಸಿಗ್ಬೇಕಾಗಿರೋ ಕಷ್ಟ ಕಾಲದಲ್ಲಿ ರೆಮ್ಡೆಸಿವಿರ್ ಅನ್ನೋದು ಒಂದು ಮೆಡಿಸಿನ್ ಸಿಗ್ತಿರ್ಲಿಲ್ಲ, ಅಂತವೆಲ್ಲ ಸುಮಾರು ಕಾರ್ಯಕ್ರಮ ಮಾಡಿ ಮೋಡ ಬಿತ್ತನೆ ಕೂಡ ಆಯ್ತು. ಹೌದು. 23-24ರಲ್ಲಿ ಮೊನ್ನೆ ನಮ್ಮ ಸರ್ಕಾರ ಬಂದ್ಮೇಲೆ ಕೆಲವೊಂದ್ ಕಡೆ ನಮಗೆ ಮಳೆಯನ್ನ ಒಂದು ಕೊರತೆ ಆಗಿತ್ತು. ಇಲ್ಲೆಲ್ಲ ಭತ್ತ ಮತ್ತೆ ಹತ್ತಿ ಎಲ್ಲ ಒಣಗೋಗ್ತಾ ಇತ್ತು. ಆಗ ನಮ್ಮ ಒಬ್ಬ ಬಹಳ ಕೇವಲ ನಮ್ಮ ಪ್ರಕಾಶ್ ಕೋಳಿವಾಡ್ ಅವರು ಅವ್ರದೇ ಆದಂತ ಒಂದು ಸಂಸ್ಥೆ, ಮೊದಲಿಂದನೂ ಮೋಡ ಬಿತ್ತನೆ ಮಾಡಂತ ಒಂದು ಸಂಸ್ಥೆ ಇದೆ ಅವ್ರ ಹತ್ರ. ಅದನ್ನ ಸರ್ಕಾರ ಮಟ್ಟದಲ್ಲಿ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರು ಒಂದು ನೇತೃತ್ವ ಸರ್ಕಾರದಲ್ಲಿ ಮಾಡಿದ್ವಿ. ಈಗ ಪುನಃ ಅದನ್ನ ಮಾಡಬೇಕು ಅಂತೇಳಿ ನಾವು ಅವ್ರು ಕೂತ್ಕೊಂಡು ಇಲ್ಲ ಇದನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡೋಣ ಅಂತ ಹೇಳಿ ಅವ್ರ ಜಿಲ್ಲೆಯಲ್ಲಿ ಮಾಡಿದ್ರು, ರಾಣೆಬೆನ್ನೂರಲ್ಲೆಲ್ಲ ಮಾಡಿದ್ರು. ಇಲ್ಲ ನಮ್ಮಲ್ಲಿನೂ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಅವರು ಈ ಬೆಳ್ಳಾರಿಯಲ್ಲಿ ನಮ್ಮ ಜಿಲ್ಲೆ ಒಂದೇ ಅಲ್ಲ, ಬೆಳ್ಳಾರಿ, ಕೊಪ್ಪಳ, ವಿಜಯನಗರ ಮತ್ತೆ ರಾಯಚೂರು ಜಿಲ್ಲೆಯಲ್ಲಿ ಆ ಮೋಡ ಬಿತ್ತನೆಯನ್ನು ಮಾಡಿದ್ವಿ. ಅದರಿಂದ ಅನುಕೂಲನೂ ಆಗಿದೆ. ಜನರು ಬಹಳ ಖುಷಿ ಪಟ್ರು. ಏನೋ ಒಂದು ನಾನು ಹೇಳಿದ್ನಲ್ಲ, ನಿರೀಕ್ಷೆ ಬಹಳ ಇರ್ತದೆ. ನಮ್ಮನಿಂದ ಏನಾಗ್ಬೇಕಾಗಿದೆ ಅಂದ್ರೆ ಪ್ರಯತ್ನ ಆಗ್ಬೇಕು. ದೇವರು ಫಲ ಕೊಟ್ರೆ ಒಳ್ಳೇದು, ನಮ್ಮದೊಂದು ಪ್ರಯತ್ನ ಅಷ್ಟೇ. ನಿಜ. ಈ ಒಂದು ಫೌಂಡೇಶನ್ ಇಂದ ಇಂಥವೆಲ್ಲ ಕಾರ್ಯಕ್ರಮ ಮಾಡಿ ಪ್ರಯತ್ನ, ಜನರು ಏನು ಕಷ್ಟದಾಗಿದ್ದಾಗ ಅವ್ರ ಜೊತೆಲಿ ನಿಂದಿರ್ಬೇಕನ್ನೋದು ಒಂದು ಇದರಿಂದ ನಾವು ಈ ಒಂದು ಫೌಂಡೇಶನ್ ನ ಶುರು ಮಾಡಿ. ಬಹಳಷ್ಟು ಜನರಿಗೆ ದೇವರು ಹಣ, ಆಸ್ತಿ, ಅಂತಸ್ತೆಲ್ಲ ಕೊಟ್ಟಿರ್ತಾನೆ ಸರ್, ಬಡವರಿಗೆ ಸಹಾಯ ಮಾಡೋ ಮನಸ್ಸು ಕೊಟ್ಟಿರಲ್ವಂತೆ. ಆ ಮನಸ್ಸು ನಿಮಗಿದೆ. ಇದರ ಜೊತೆಗೆ ರಾಯಚೂರು ಅಂತ ಬಂದಾಗ ರಾಯಚೂರಿನ ಜನರ ಒಂದು ಮನಸ್ಸಿನಲ್ಲಿ ಒಂದಿತ್ತು, ನಮ್ಮಲ್ಲೂ ಕೂಡ ಒಂದು ವಿಮಾನ ನಿಲ್ದಾಣ ಆಗ್ಲಪ್ಪ ಅಂತ ಹೇಳಿ ಬಹಳ ದಿನಗಳ ಬೇಡಿಕೆ ಇದು. ಅದು ನಿಮ್ಮಿಂದ ಸಾಕಾರ ಆಗ್ತಾ ಇದೆ ಅಂತ ಕೇಳ್ಪಟ್ವಿ ಸರ್. ಎಲ್ಲಿಗೆ ಬಂತು ಈಗ? ಈಗ ಏನು ಯಾಕೆ ಬೇಕು ಅನ್ನೋದು ನಮ್ಗೆ ಬಹಳ ಮುಖ್ಯ. ಹೌದು. ಏನು ವಿಮಾನ ನಿಲ್ದಾಣದಿಂದ ಏನೋ ಒಂದು ಏನೋ ಸಿಗ್ತದಂತಲ್ಲ, ಬಟ್ ಏನ್ ಮೂಲಭೂತ ಸವಲತ್ತುಗಳು ಏನಿದಾವೆ. ಈಗ ನಾವು ನಮ್ಮ ಬಹುದಿನಗಳ ಬೇಡಿಕೆ ಏನಂದ್ರೆ ಏಮ್ಸ್ ಇಲ್ಲಿ ಆಗ್ಬೇಕು ಅನ್ನೋ, ಹಿಂದೆ IIT ಆಗ್ಬೇಕು ಅಂತಿತ್ತು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಆಗ್ಬೇಕು, ನಂಜುಂಡಪ್ಪ ವರದಿ ಪ್ರಕಾರ ಇಲ್ಲಿ ಆಗ್ಬೇಕಾಗಿತ್ತು, ಇಲ್ಲಿ ಆಗಿಲ್ಲ, ಧಾರವಾಡ, ಹುಬ್ಳಿಗೆ ಹೋಗಿದೆ ಅದು. ಹೌದು. ಸೊ ಅದೇ ರೀತಿ ಇವತ್ತು ಏಮ್ಸ್ ಆಗ್ಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನ ತಗೊಂಡು, ಇದನ್ನು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ತಗೊಂಡೋಗಿ ಇದನ್ನ ನಾವು ಎಲೆಕ್ಷನ್ ಮುಂಚಿತವಾಗಿ ಇಲ್ಲಿ ಏಮ್ಸ್ ಅನ್ನ ಸ್ಥಾಪನೆ ಆಗ್ಬೇಕು ಈ ಜಿಲ್ಲೆಯಲ್ಲಿ ಅಂತ ಹೇಳಿ ಬಹುದಿನಗಳ ಬೇಡಿಕೆ ನಿರಂತರವಾಗಿ ಇವತ್ತು 1500 ದಿವಸದಿಂದ ಒಂದು ಹೋರಾಟವನ್ನ ನಡೀತಾ ಇದೆ. ಆ ಒಂದು ಏಮ್ಸ್ ಅಲ್ಲಿ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ. ಸೊ ನಮ್ಮ ಮ್ಯಾನಿಫೆಸ್ಟೋ ಅಲ್ಲೇನೆ ಅದನ್ನ ಇನ್ಕ್ಲೂಡ್ ಮಾಡಿ ಇಲ್ಲಿ ಆಗ್ಬೇಕು, ಏಮ್ಸ್ ಅನ್ನ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಮ್ಯಾನಿಫೆಸ್ಟೋ ಅಲ್ಲಿ ಮಾಡಿ ನಾವು ನಿರಂತರವಾಗಿ 2-2.5 ವರ್ಷದಲ್ಲಿ ನಾವು
ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಹ್ಮ್ ನಮ್ಮ ತಂದೆಯವರು, ಹೆಲ್ತ್ ಮಿನಿಸ್ಟ್ರು ಎಲ್ಲರೂ ಸೇರಿ ಇವತ್ತು ಸುಮಾರು ಸಲ ಕೇಂದ್ರವನ್ನ ನಾವು ಅಪ್ರೋಚ್ ಮಾಡಿದ್ದೀವಿ. ನಮ್ಮ ಸಂಸದರಾದಂಥ ಕುಮಾರ್ ನಾಯಕ್ ಅವರು. ಸೊ ಇದು ನಿರಂತರವಾಗಿ ಹೋರಾಟ. ಈ ಏಮ್ಸ್ ಬರಬೇಕಾದ್ರೆ ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಸ್, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ನೊಂದು ಬರಬೇಕಾದ್ರೆ ಮೂಲಭೂತ ಸವಲತ್ತುಗಳು ಬೇಕು. ಹೌದು, ಸಂಪರ್ಕ ಬೇಕು. ನಾನು ಹೇಳಿದ್ದೀನಿ ನಿಮಗೆ, ಇದೊಂದು ಜಾಗ್ರಫಿಕಲಿ ಏನಂತಾರೆ ಇದನ್ನ, ಒಂದು ನೀವು ಕಾಶ್ಮೀರ್ನಿಂದ ನೀವು ಒಂದು ಕನ್ಯಾಕುಮಾರಿಗೆ ಒಂದು ಲೈನ್ ಹೇಳಿದ್ರೆ ರಾಯಚೂರು ಆ ಸೆಂಟ್ರಲ್ ಬರ್ತದೆ. ಸೊ ನಮಗೆ ರೈಲ್ವೆ ಲೈನ್ಸ್ ಮೊದಲಿಂದನೂ ಬ್ರಿಟಿಷರ ಕಾಲದಿಂದನೂ ಒಳ್ಳೆ ಸಂಪರ್ಕ ಇದೆ. ರೈಲ್ವೆ ಲೈನ್ಸ್ ಇದಾವೆ. ಅದೇ ರೀತಿ ಈಗ ಇತ್ತೀಚೆಗೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಅವ್ರನ್ನ ನಾವು ಧನ್ಯವಾದಗಳು ಹೇಳ್ಬೇಕಾಗ್ತದೆ. ನ್ಯಾಷನಲ್ ಹೈವೇಸ್ನು ಬರ್ತಾ ಇದ್ದಾರೆ. ಸೊ ಹಂಗಾಗಿ ಆ ಒಂದು ನೆಟ್ವರ್ಕ್ನು ಇದೆ. ಕೊರತೆ ಇರೋದೇನಂತಂದ್ರೆ ಏರ್ಪೋರ್ಟ್ ಇದ್ರೆ ಏನಾಗ್ತದೆ, ಈಗ ನೀವು ಏಮ್ಸ್ ಬರ್ತದೆ, ಒಳ್ಳೆ ಡಾಕ್ಟರ್ಸ್ ಬರಬೇಕು, ಒಳ್ಳೆ ರಿಸರ್ಚರ್ಸ್ ಬರಬೇಕು, ಬೇರೆ ಬೇರೆ ಪ್ರದೇಶಗಳಿಂದ ಕ್ವಾಲಿಟಿಯಾಗಿ ಜನ ಬರಬೇಕು ಅಂತಂದ್ರೆ ಏರ್ಪೋರ್ಟ್ ಬೇಕೇ ಬೇಕು ನಮ್ಗೆ. ಹೌದು. ಸೊ ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸುಮಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡಿದಾಗ ಇವತ್ತು ಎಲ್ಲ ಅದು ಬಹಳ ತಡವಾಗ್ತಾ ಇತ್ತು. ಸೊ ನಾವೆಲ್ಲರೂ ಒತ್ತಾಯ ಮಾಡಿ ಇವತ್ತು ಅದನ್ನ ಶುರು ಮಾಡಿ ಇವತ್ತು ಒಂದು ವರ್ಷದಲ್ಲಿ ಇವತ್ತು ನಾವು ಅಕ್ಟೋಬರ್ ಅಲ್ಲಿ ಇದೀವಿ ನಾವು. ಮುಂದಿನ ವರ್ಷ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮೊದಲನೇ ಫ್ಲೈಟ್ ಅನ್ನ ಇಲ್ಲಿ ಲ್ಯಾಂಡ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದು 2026 ಅದಕ್ಕೆ ನಮ್ಮ ಒಂದು ಇವತ್ತು ಆಡಳಿತ ವ್ಯವಸ್ಥೆ ಏನಿದೀವಿ, ನಮ್ಮ DC ಅವರಾಗಿರ್ಬೋದು, ಮತ್ತೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಇದು ಬಹಳ ಒಳ್ಳೆ ರೀತಿಯಾಗಿ ಅವರು ಇದನ್ನ ಫಾಲೋಅಪ್ ಮಾಡ್ತಾ ಇದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾ ಇದ್ದಾರೆ, ಲ್ಯಾಂಡ್ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ. ಮತ್ತೆ ಕೇಂದ್ರದಲ್ಲಿ ನಮ್ಮ ಒತ್ತಡ ಏನಿದೆಯೋ, ಏನು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಮೇಲೆ, ಮತ್ತೆ ನಮ್ಮ MB ಪಾಟೀಲ್ ಅವರು, ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟರು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನಾವು ಅಲ್ಲಿ ಒತ್ತಾಯ ಹಾಕಿದಾಗ ಸುಮಾರು ಡೆಲಿಗೇಷನ್ಸ್ ತಗೊಂಡು ಹೋಗಿದ್ವಿ. ತಂದೆಯವರಾಗಿರ್ಬೋದು, ಜಿಲ್ಲಾ ಮಂತ್ರಿಗಳಾಗಿರ್ಬೋದು, ಎಲ್ಲರೂ ತಂಡ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಇವತ್ತು ವೇಗವಾಗಿ ನಡೀತಾ ಇದೆ. ನಮಗೆ ಏನು ರಾಯಚೂರಿನ ಒಂದು ಏನು ಜನರದ ಏನು ಆಸೆ ಇದೆಯೋ ಅದು ಮುಂದಿನ ವರ್ಷ ಈಡೇರುತ್ತೆ ಅಂತ ನನ್ನ ಒಂದು ಆಶಾಭಾವನೆ ಇದೆ.